ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಭಿನ್ನರ ಸಭೆಯಲ್ಲಿ ವಿಜಯೇಂದ್ರ ಬದಲಾವಣೆಗೆ ಆಗ್ರಹಿಸ್ತಾ ಇದ್ದಾರೆ. ಯಡಿಯೂರಪ್ಪ ಹಟಾವೋ, ಲಿಂಗಾಯತ ಬಚಾವೋ ಅನ್ನೋದಾಗಿ ಘೋಷವಾಕ್ಯಗಳು ಕೇಳಿಬರ್ತಾ ಇದೆ. 2028ಕ್ಕೆ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಆಗಲ್ಲ. ರಾಜ್ಯದಲ್ಲಿ ಲಿಂಗಾಯತ ಸಮರ್ಥ ನಾಯಕರ ಕೊರತೆ ಇದೆ. ವಿಜಯೇಂದ್ರ ನೇತೃತ್ವವನ್ನ ನೋಡ್ತಾ ಹೋದ್ರೆ ಬಿಜೆಪಿಗೆ ಹಿನ್ನಡೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ವಾಲ್ಮೀಕಿ ಮೂಡಾ ಬಗ್ಗೆ ಸಮರ್ಪಕವಾಗಿ ಹೋರಾಟವೇ ಆಗಿಲ್ಲ. ವಿಜಯೇಂದ್ರ ನಾಯಕತ್ವ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಅವರ ಹಿಂಬಾಲಕರಿಂದ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಇವತ್ತಿನ BY ವಿಜಯೇಂದ್ರ ನೇತೃತ್ವವನ್ನ ನಾವು ನೋಡಿದ್ರೆ ಬಿಜೆಪಿಗೆ ಖಂಡಿತವಾಗಿಯೂ ಹಿನ್ನಡೆ ಉಂಟಾಗತ್ತೆ. ಈಗಾಗಲೇ ಹಿನ್ನಡೆ ಕಂಡು ಬರ್ತಾ ಇದೆ. ವಾಲ್ಮೀಕಿ ಮೂಡಾ ಹಗರಣದಲ್ಲಿ ಸಮರ್ಪಕವಾಗಿ ಯಾವುದೇ ರೀತಿಯ ಹೋರಾಟಗಳು ಆಗಿಲ್ಲ. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಹಿಂದೂ ಹುಲಿ ನಾಯಕತ್ವ ಅವಶ್ಯಕತೆ ಇದೆ. ವಿಜಯೇಂದ್ರ ನಾಯಕತ್ವ ನಿಭಾಯಿಸಲು ವಿಫಲರಾಗಿದ್ದಾರೆ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಈ ಸಭೆಯಲ್ಲಿ ಲಿಂಗಾಯತ ಮುಖಂಡರ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಯಡಿಯೂರಪ್ಪ ಹಟಾವೋ, ಲಿಂಗಾಯತ ಬಚಾವೋ ಎನ್ನುವಂತಹ ಘೋಷವಾಕ್ಯವನ್ನ ಹೇಳ್ತಾ ಇದ್ದು, ಮನೆ ಮನೆಗೆ ಹೋಗಿ ಯಡಿಯೂರಪ್ಪ ಹಟಾವೋ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋದಾಗಿ ಸಭೆಯಲ್ಲಿ ಕರೆಯನ್ನ ನೀಡಲಾಗಿದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ BY ವಿಜಯೇಂದ್ರ ನೇತೃತ್ವದಲ್ಲೇ ಏನಾದರೂ ಪಕ್ಷ ಮುಂದುವರೆದ್ರೆ ಬಿಜೆಪಿಗೆ ಹಿನ್ನಡೆ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದಾಗಿ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರನ್ನ ಆ ಒಂದು ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನೋದಾಗಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಈಗ ಯಾರ್ಯಾರು ತಮ್ಮ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣ ಇದ್ದು, ಒಂದು ಕಡೆ BY ವಿಜಯೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ರೆಬಲ್ಸ್ ಟೀಮ್ ಕಸರತ್ತನ್ನು ನಡೆಸ್ತಾ ಇದೆ. ಹಾಗಾಗಿ ಒಂದು ಕಡೆ ರೆಬಲ್ಸ್ ಟೀಮ್ ಈಗಾಗಲೇ ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾ ಇದೆ. ಸಂಜೆಯೂ ಕೂಡ ಒಂದು ಮೀಟಿಂಗ್ ಅನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಭಿನ್ನರ ಸಭೆಯಲ್ಲಿ ವಿಜಯೇಂದ್ರ ಬದಲಾವಣೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಯಡಿಯೂರಪ್ಪ ಹಟಾವೋ, ಲಿಂಗಾಯತ ಬಚಾವೋ ಅನ್ನೋದಾಗಿ ಘೋಷವಾಕ್ಯಗಳನ್ನ ಹೇಳ್ತಾ ಇದ್ದು, 2028ಕ್ಕೆ ಅವರ ನಾಯಕತ್ವದಲ್ಲೇ ಚುನಾವಣೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಒಂದು ವೇಳೆ BY ವಿಜಯೇಂದ್ರರವರ ನೇತೃತ್ವದಲ್ಲೇ ಮುಂದೆ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅಂತೂ ಆಗೋದಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಲಿಂಗಾಯತ ಸಮರ್ಥ ನಾಯಕರ ಕೊರತೆ ಇದೆ. ವಿಜಯೇಂದ್ರ ನೇತೃತ್ವ ನೋಡಿದ್ರೆ ಖಂಡಿತವಾಗಿಯೂ ಬಿಜೆಪಿಗೆ ಹಿನ್ನಡೆ ಆಗತ್ತೆ. ವಾಲ್ಮೀಕಿ ಆಗಿರಬಹುದು, ಮೂಡಾ, ಇನ್ನು ಈ ಪ್ರಕರಣದ ಬಗ್ಗೆ ಸರಿಯಾಗಿ ಹೋರಾಟ ಆಗಿಲ್ಲ, ಸಮರ್ಪಕವಾದ ಹೋರಾಟ ನಡೆದಿಲ್ಲ. ವಿಜಯೇಂದ್ರ ನಾಯಕತ್ವವನ್ನ ನಿಭಾಯಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ, ಎಡವಿದ್ದಾರೆ. ಅವರ ಹಿಂಬಾಲಕರಿಂದ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ BY ವಿಜಯೇಂದ್ರ ನೇತೃತ್ವವನ್ನ ನಾವು ನೋಡ್ತಾ ಹೋಗೋದ್ರೆ ಬಿಜೆಪಿಯಲ್ಲಿ ಹಿನ್ನಡೆ ಉಂಟಾಗತ್ತೆ. ಯಾವುದೇ ರೀತಿಯ ಅಭಿವೃದ್ಧಿಗಳು ಕಾಣೋದಿಲ್ಲ. ಹಾಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರರನ್ನ ಕೆಳಗಿಳಿಸಲೇಬೇಕು ಅಂತ ಹೇಳಿ ಇದೀಗ ಮತ್ತೆ ಬಿಗಿಪಟ್ಟು ಹಿಡಿದಿದ್ದಾರೆ ರೆಬಲ್ಸ್ ಟೀಮ್. ಕಳೆದ ಕೆಲವು ದಿನಗಳಿಂದ ಯತ್ನಾಳ್ ಟೀಮ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಇದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಇದೀಗ ಮತ್ತೆ ರೆಬಲ್ಸ್ ಟೀಮ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರರನ್ನ ಕೆಳಗಿಳಿಸಲೇಬೇಕು ಅನ್ನೋದಾಗಿ ಮಹತ್ವದ ಸಭೆಯನ್ನ ಕೂಡ ಕರೆದಿದ್ದು, ಇನ್ನು ಈ ಸಭೆಯಲ್ಲಿ ಯಡಿಯೂರಪ್ಪ ಹಟಾವೋ, ಲಿಂಗಾಯತ ಬಚಾವೋ ಅನ್ನುವಂತಹ ಘೋಷವಾಕ್ಯಗಳು ಕೂಡ ಕೇಳಿ ಬರ್ತಾ ಇದೆ. ಭಯ ಇಲ್ಲ, ಯಾರಿಗೇನು ಆಗೋದೂ ಇಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಮ್ಮ ಸಲಹೆ ಸೂಚನೆ ಕೊಟ್ಟು ಅಲ್ಲಿಂದ ಮುಂದೆ ಕೊನೆಗಾರಾಗಿ ನಾವೆಲ್ಲ ಮಾತಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.